ಬಿಸಿಲು ಜಾಸ್ತಿ ಆಯ್ತು ಅಂದ್ರೆ ನೀವೇ ಲಾಕ್ಡೌನ್ ಆಗಿ ರಾಜ್ಯದ ಜನರಿಗೆ ಆರೋಗ್ಯ ಸಚಿವರ ಸಲಹೆಯನ್ನ ಕೊಟ್ಟಿದ್ದಾರೆ. ಬಿಸಿಲು ಜಾಸ್ತಿ ಆಗಿದೆ, ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ನೀವೇ ಲಾಕ್ಡೌನ್ ಆಗ್ಬಿಡ್ಬೇಕು. ರಾಜ್ಯದ ಜನರಿಗೆ ಆರೋಗ್ಯ ಸಚಿವರ ಸಲಹೆ. ರಾಜ್ಯದಲ್ಲಿ ಬಿಸಿಲಿನ ತಾಪ ಹೆಚ್ಚಳವಾಗ್ತಾ ಇದೆ. ಅದರಲ್ಲೂ ಉತ್ತರ ಜಿಲ್ಲೆಗಳಲ್ಲಿ 42 ಡಿಗ್ರಿ ದಾಟಿದೆ. ಇನ್ನು ಬಿಸಿಯ ತಾಪ ಹೆಚ್ಚುವ ಸಾಧ್ಯತೆಗಳಿದೆ. ಅದರಿಂದ ಮಧ್ಯಾಹ್ನದ ವೇಳೆ ಹೊರ ಬರಬೇಡಿ ಅಂತ ಸಲಹೆ. ಸೆಲ್ಫ್ ಲಾಕ್ಡೌನ್ ಮಾಡಿಕೊಳ್ಳಿ ಎಂದ ಗುಂಡೂರಾವ್. ಸನ್ ಸ್ಟ್ರೋಕ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಘೋಷಿಸಿದ ಆರೋಗ್ಯ ಇಲಾಖೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲೂ ಪ್ರತ್ಯೇಕ ಬೆಡ್ ಅನ್ನ ಮಾಡಿದ್ದಾರೆ. ಸನ್ ಸ್ಟ್ರೋಕ್ ಚಿಕಿತ್ಸೆಗಾಗಿ ಪ್ರತ್ಯೇಕ ವಾರ್ಡ್ ಮೀಸಲು. ಬಿಸಿಲು ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಸೆಲ್ಫ್ ಕೇರ್ ಅನ್ನ ತೆಗೆದುಕೊಳ್ಬೇಕಲ್ವಾ. ಹಾಗಾಗಿ ಸೆಲ್ಫ್ ಆಗಿ ನೀವೇ ಲಾಕ್ಡೌನ್ ಆಗ್ಬಿಡಿ ಅಂತ. ಉತ್ತರ ಜಿಲ್ಲೆಗಳಲ್ಲಿ 42 ಡಿಗ್ರಿ ದಾಟಿದೆ. ಬಿಸಿಲಿನ ಬೇಗೆ ದಿನಗಳು ಕಳೆದಂತೆ ನೋಡಿ 36. ಕಳೆದ ವರ್ಷಕ್ಕಿಂತ ನಾವು ಕಂಪೇರ್ ಮಾಡ್ಕೊಂಡು ನೋಡಿದಾಗ ಕಳೆದ ವರ್ಷಕ್ಕಿಂತ ಜಾಸ್ತಿ ಇದೆ ಬಿಸಿಲು ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಕಳೆದ ವರ್ಷ 32, 33 ಇಷ್ಟೆಲ್ಲ ಇದ್ದಂಥ ಬಿಸಿಲಿನ ಒಂದು ತಾಪ ಈ ಬಾರಿ 36 ಆಗಿದೆ ಅನ್ನುವಂಥ ಮಾತುಗಳಿತ್ತು. ಬಟ್ ಇದೀಗ 47, 45 ಡಿಗ್ರಿಗೆ ಬರ್ತಾ ಇದೆ. ಎಷ್ಟರ ಪ್ರಮಾಣದಲ್ಲಿ ಬಿಸಿಲು ಹೆಚ್ಚಾಗ್ತಾ ಇದೆ ಅಂತ ಗಮನಿಸಬೇಕಾಗುತ್ತೆ ನಾವು. ಹಾಗಾಗಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಲಹೆಯನ್ನ ಕೊಟ್ಟಿದ್ದಾರೆ. ಜಾಸ್ತಿ ಹೊರಗಡೆ ಬರಬೇಡಿ, ಸೆಲ್ಫ್ ಲಾಕ್ಡೌನ್ ಆಗ್ಬಿಡಿ ಅಂತ. ಬಟ್ ಎಲ್ರಿಗೂ ಒಂದೇ ಪರಿಸ್ಥಿತಿ ಇರಲ್ಲ. VIP ಗಳಿಗೂ, ಸಾಮಾನ್ಯರಿಗೂ, ಸೆಲೆಬ್ರಿಟೀಸ್ಗಳಿಗೂ, ದಿನಗೂಲಿ ಮಾಡ್ಕೊಂಡು ತಿನ್ನುವಂಥವ್ರಿಗೂ ಎಲ್ರಿಗೂ ಒಂದೇ ಸಿಚುವೇಶನ್ ಇರಲ್ಲ. ಬಿಸಿಲಿರಲಿ, ಮಳೆ ಇರಲಿ, ಏನೇ ಇರಲಿ ದುಡಿಲೇಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಒಂದಿಷ್ಟು ಛತ್ರಿಗಳ ಬಳಕೆ ಮಾಡಿಕೊಳ್ಳುವಂಥದ್ದು, ಟೋಪಿಗಳನ್ನು ಧರಿಸುವಂಥದ್ದು, ಜಾಸ್ತಿ ನೀರನ್ನು ಸೇವನೆ ಮಾಡುವಂಥದ್ದು, ಈ ರೀತಿಯಾಗಿ ಸೆಲ್ಫ್ ಕೇರ್ ಮಾಡ್ಕೊಳ್ಳೇಬೇಕು. ನಮ್ಮ ಆರೋಗ್ಯಕ್ಕೆ ನಾವೇ ಹೊಣೆ. ಹಾಗಾಗಿ ದಿನೇಶ್ ಗುಂಡೂರಾವ್ ಸಲಹೆ ಏನು ಅಂತ ಅಂದರೆ, ಈಗಾಗಲೇ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾಗಿ ವಾರ್ಡ್ಗಳ ನಿರ್ಮಾಣ ಆಗಿದೆ. ಸನ್ ಸ್ಟ್ರೋಕ್ ಹೆಚ್ಚಾಗ್ತಾ ಇದೆ. ಸನ್ ಸ್ಟ್ರೋಕ್ ಹೆಚ್ಚಾಗ್ತಾ ಇರೋದ್ರಿಂದ ಇದರ ಚಿಕಿತ್ಸೆಗಾಗಿ ಒಂದಿಷ್ಟು ವಾರ್ಡ್ಗಳ ನಿರ್ಮಾಣ ಆಗ್ತಾ ಇದೆ. ಈ ರೀತಿಯಾಗಿ ಸರ್ಕಾರ ಸಹಿತ ಒಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದೆ. ಅದ್ರ ಜೊತೆಗೆ ಜನ ಸಹಿತ ಸ್ವಲ್ಪ ಸೆಲ್ಫ್ ಕೇರ್ ತಗೋಬೇಕು. ಅಂದರೆ ಸೆಲ್ಫ್ ಲಾಕ್ಡೌನ್ ಆಗಿ ಅಂತ ಅಂದರೆ ನಿಮ್ಮ ಮನೆಯಲ್ಲೇ ಇರಿ, ಜಾಸ್ತಿ ಓಡಾಟವನ್ನು ನಡೆಸಬೇಡಿ ಅಂತ. ಜಾಸ್ತಿ ಬಿಸಿಲಿಗೆ ಬರುವಂಥದ್ದು, ಬಿಸಿಲಿಗೆ ಒಡ್ಕೊಳ್ಳುವಂಥದ್ದು ಈ ರೀತಿಯಾಗಿಲ್ಲ, ಬೇಡ ಹೇಳ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯಿಂದ ಹೇಳ್ತಾ ಇರುವಂಥದ್ದು. ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮೇಲೆ ಹೊರಗಡೆ ಬರಬೇಕಂತೆ. ಬೆಳಗ್ಗೆ 11 ಗಂಟೆ ಅಂತ ಆಯಿತು ಅಂದರೆ ಮನೆ ಒಳಗೆ ಸೇರ್ಕೊಂಡು ಬಿಡ್ಬೇಕಂತೆ. ಬಟ್ ಅದಾಗಲ್ಲ. ಎಲ್ರಿಗೂ ಒಂದೇ ಥರ ಸಿಚುವೇಶನ್ಸ್ ಇರಲ್ಲ. ಸೊ ಹಾಗಾಗಿ ಏನು ಮಾಡಿ, ಸ್ವಲ್ಪ ಸೆಲ್ಫ್ ಕೇರ್ಗಳನ್ನು, ಛತ್ರಿಗಳ ಬಳಕೆ, ಎಳ್ನೀರು ಸೇವನೆ ಮಾಡುವಂಥದ್ದು, ಇನ್ನು ನ್ಯಾಚುರಲ್ ಆಗಿ ಎಳ್ನೀರು, ಮಜ್ಜಿಗೆ ಈ ರೀತಿಯಾಗಿ ಸೇವನೆ ಮಾಡಿಕೊಳ್ಳುವಂಥದ್ದು. ಇನ್ನು ಅದರ ಜೊತೆಗೆ ಬಟ್ಟೆಗಳನ್ನು ಧರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಕಪ್ಪು ಬಟ್ಟೆಯನ್ನು ಧರಿಸಬಾರ್ದು. ಈ ರೀತಿಯಾದಂಥ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ.